ನಾವು ಜೀವನದಲ್ಲಿ ಸುಸ್ಥಿರವಾಗಿರಬೇಕೆಂದರೆ ಆರೋಗ್ಯ ಅತಿ ಮುಖ್ಯವಾಗಿದೆ. ವೈಭೋಗದ ಜೀವನ ನಡೆಸಲು ಆಲೋಚಿಸುವ ಬದಲು ಇದ್ದಿದ್ದರಲ್ಲೇ ಬದುಕಲು ಕಲಿಯಬೇಕು. ಆರ್ಥಿಕ ಶಿಸ್ತನ್ನು ಕಾಪಾಡಿಕೊಳ್ಳಬೇಕು. ನಾವು ಎಷ್ಟು ದಿನ ಆರೋಗ್ಯವಾಗಿ ಬದುಕುತ್ತೇವೆ ಎನ್ನುವುದು ಬಹುಮುಖ್ಯವಾಗಿದೆ ಎಂದು ಖ್ಯಾತ ನ್ಯಾಯವಾದಿ ಅಂಕೋಲಾದ ನಾಗರಾಜ್ ನಾಯ್ಕ್ ತಿಳಿಸಿದರು. ಹೊನ್ನಾವರ ಪಟ್ಟಣದ ನಾಮಧಾರಿ ಸಭಾಭವನದಲ್ಲಿ ಹೆಲ್ತ್ ಫಸ್ಟ್ ಡಯಾಗ್ನೋಸ್ಟಿಕ್ ಹೊನ್ನಾವರ ಇವರ ಪ್ರಾಯೋಜಕತ್ವದಲ್ಲಿ ಜರುಗಿದ ಉತ್ತಮ ಆರೋಗ್ಯ ಸುಸ್ಥಿರ ಸಂಪತ್ತು ಆರೋಗ್ಯ ಮತ್ತು ಹೂಡಿಕೆ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಮುದ್ರಕ್ಕೆ ಎಷ್ಟು ಬಿಡ್ತೀವಪ್ಪ ಅಲ್ಲೂ ಲೆಕ್ಕಾಚಾರವನ್ನು ಇಡಬೇಕಂತಂದ್ರೆ ನಾನು ಎಷ್ಟೆಲ್ಲ ಸಮುದ್ರಕ್ಕೆ ಎಸ್ತಿದ್ದೀನಿ ಅಂತ ಹೇಳಿ ಕೆಲವೊಮ್ಮೆ ನಮ್ಮ ಹಿಂದಿನವರು ನಮ್ಮ ಗಾತ್ರ ಇರ್ತಿದ್ರು, ಹಾಸಿಗೆಯಿಂದಷ್ಟೇ ಕಾಲು ಚಾಚಬೇಕು ಅಂತ ಹೇಳಿ ಎಲ್ಲರೂ ವೈಭವದ ಜೀವನವನ್ನು ನಡೆಸ್ತಾರೆ ಅಂತ ಹೇಳಿ ನಾನು ಸಹಿತ ನನ್ನ ಆರ್ಥಿಕ ಶಿಸ್ತನ್ನು ದಾಟಿ ಹೋಗಿ ನನ್ನ ಆರ್ಥಿಕ ಪರಿಧಿಯನ್ನು ದಾಟಿ ಹೋಗಿ ಅನೇಕ ದೊಡ್ಡ ದೊಡ್ಡ ಕೆಲಸಗಳಿಗೆ ಕೈ ಹಾಕಬಹುದು. ಅದನ್ನು ದೊಡ್ಡ ಕೆಲಸ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದನ್ನ ಕೆಲವು ಸಲ ನಾವು ನಮ್ಮ ಬುದ್ಧಿಮತ್ತೆಯ ಕಡಿಮೆತನ ಅಂತಲೂ ತಿಳ್ಕೊಳ್ಬಹುದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಲೆಕ್ಕಾಚಾರ ತಪ್ಪಿದಾಗ ಮನುಷ್ಯನಿಗೆ ಆರ್ಥಿಕವಾದಂತಹ ಶಿಸ್ತು ಇದ್ದಾಗ ಅದು ಖಂಡಿತವಾಗಿ. ಇನ್ನು ಗೇರುಸೊಪ್ಪ ಮುಖ್ಯ ಪ್ರಾಣ ದೇವಸ್ಥಾನದ ಅರ್ಚಕ ಸೂರಾಲು ಚಂದ್ರಶೇಖರ ಭಟ್ಟರು ಆರೋಗ್ಯ ಕಾರ್ಡ್ ಬಿಡುಗಡೆಗೊಳಿಸಿ ಮಾತನಾಡಿದರು. ಇಂಥ ಕಾರ್ಯಕ್ರಮವನ್ನು ಮಾಡಿ ಇದರ ಸತ್ಪ್ರಯೋಜನವನ್ನ ನಾವು ನೀವೆಲ್ಲ ಪಡೆಯುವ. ಬಹಳಷ್ಟು ಬಂಡವಾಳ ಇರೋದನ್ನ ಲಡ್ಡು ಮಾಡಿ ತೆಗಿಬೇಡಿ, ಚೆನ್ನಾಗಿ ಹೂಡಿಕೆ ಮಾಡಿ. ಬಹಳಷ್ಟು ದಪ್ಪ ಇದೆ ಅಂತೇಳಿ ಸಿಕ್ಕಾಪಟ್ಟೆ ತಿನ್ನಬೇಡಿ, ಆರೋಗ್ಯಕ್ಕೂ ಚೆನ್ನಾಗಿದೆ. ನನ್ನ ಕೆಲಸಕ್ಕೆ ನಿಮ್ಮೆಲ್ಲರಿಗೂ ಆಯೋಜಕರಿಗೂ ಇಲ್ಲಿ ನೆರೆದಿರುವಂತಹ ಸಮಸ್ತರಿಗೂ ಧನ್ಯವಾದ. ಮುಖ್ಯ ಪ್ರಾಣದೇವರು ಯಾಕಂತ ಹೇಳಿದ್ರೆ ಇಲ್ಲಿ ಹರಿವಂತ ಗಾಳಿಯೆಲ್ಲ ಬಾಯಿ ಕೊಟ್ಟರು. ಈ ಗಾಳಿಯಲ್ಲಿ ಗಾಳಿ ಸೇವನೆ ಮಾಡಿದ ಎಲ್ಲರಿಗೂ. ಇನ್ನು ಜೆಡಿಎಸ್ ಜಿಲ್ಲಾಧ್ಯಕ್ಷ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ನಾವು ಹಣ ಮಾಡುವ ಉದ್ದೇಶದಿಂದ ಹೆಚ್ಚು ಶ್ರಮ ನೀಡುವಾಗ ಆರೋಗ್ಯ ಹದಗೆಡುತ್ತದೆ. ಬಂದಿದ್ದನ್ನು ಸ್ವೀಕರಿಸುವ ಗುಣವನ್ನು ಜೀವನದಲ್ಲಿ ಬೆಳೆಸಿಕೊಳ್ಳಿ. ಕಷ್ಟಪಟ್ಟರೆ ನಮಗೆ ಯಶಸ್ಸು ಸಿಗಲಿದೆ ಎಂದರು. ಮೂರನೇ ಬಾರಿ ನಾನು ಚುನಾವಣೆ ಸೋತೆ ಎಲ್ಲರೂ ಕಳ್ಕೊಂಡೆ. ಯಾವಾಗ ಆ ದುಡ್ಡು ಕೊಡಬೇಕಲ್ಲ ಅಂತ ನನ್ನ ಚಿಂತೆ ಬಂತು. ಅದು ದುಡ್ಡು ಕೊಡೋಕೆ ನಾನು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಹೆಲ್ತು ಹಾಳಾಗಲ್ಲ. ಹಾಗಾಗಿ ನನ್ನ ಹೇಗೆ ವ್ಯಾಖ್ಯಾನ ಮಾಡ್ತೀನಿ ಅಂದರೆ ಹೆಲ್ತ್ ಆ್ಯಂಡ್ ವೆಲ್ತ್ ಬೆಸ್ಟ್ ಕಾಂಬಿನೇಷನ್ ಕೋಆರ್ಡಿನೇಷನ್. ಈ ಮ್ಯಾಟ್ರಿಕ್ಸ್ ಸರಿ ಇಟ್ಕೊಂಡ್ರೆ ಸರಿ. ಹೆಲ್ತ್ ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಶ್ರಮ ನಾವು ವಹಿಸಲೇಬೇಕು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ನ್ಯಾಯವಾದಿ ವಿಕ್ರಮ್ ನಾಯ್ಕ್ ಮಾತನಾಡಿ, ಹೊನ್ನಾವರದಲ್ಲಿ ಸುವ್ಯವಸ್ಥಿತ ಆಸ್ಪತ್ರೆಗಳಿಲ್ಲ. ಜನರಿಗೆ ಆರೋಗ್ಯದ ಬಗ್ಗೆ ಪ್ರಜ್ಞೆ ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲದೆ ಈ ಕಾರ್ಯಾಗಾರದಲ್ಲಿ ಹೆಲ್ತ್ ಕಾರ್ಡ್ ನೀಡಲಾಗಿದೆ. ಈ ಕಾರ್ಡಿನಿಂದಾಗಿ ರೋಗಿಗಳಿಗೆ ರಿಯಾಯಿತಿ ದರದಲ್ಲಿ ಹುಬ್ಬಳ್ಳಿ, ಉಡುಪಿ ಮೊದಲಾದ ಕಡೆಯಲ್ಲಿ ಆರೋಗ್ಯ ಚಿಕಿತ್ಸೆ ಸಿಗಲಿದೆ ಎಂದರು. ಇನ್ನು ಐಎಂಎ ಕಾರ್ಯದರ್ಶಿ ಡಾಕ್ಟರ್ ರಮೇಶ್ ಗೌಡ, ನಿವೃತ್ತ ಉಪನ್ಯಾಸಕ ಡಾಕ್ಟರ್ ಜಿಪಿ ಪಾಟಣ್ಕರ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮಂಜುನಾಥ್ ಗೌಡ, ನಾಮಧಾರಿ ಸಂಘದ ಕಾರ್ಯದರ್ಶಿ ಎನ್ಕೆ ನಾಯ್ಕ್, ಉಪನ್ಯಾಸಕ ಪ್ರಶಾಂತ್ ಹೆಗಡೆ ಮೂಡಲ್ಮನೆ, ನೌಕರರ ಸಂಘದ ಅಧ್ಯಕ್ಷ ಅಣ್ಣಪ್ಪ ಮುಕ್ರಿ ಮಾತನಾಡಿದರು. ವೇದಿಕೆಯಲ್ಲಿ ಡಾಕ್ಟರ್ ಆಶಿಕ್ ಹೆಗಡೆ, ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ಸಮಷ್ಟಿ, ಪಾರ್ಮೆಸ್ಟ್ರಿ ಎನ್ನುವಂತ 3 ವಿಭಾಗಗಳನ್ನು ನಮ್ಮನ್ನು